ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಚಿತ್ರಮಂದಿರದಲ್ಲೇ ಹೋಗಿ ಸಿನಿಮಾವನ್ನ ನೋಡಿ, ಸ್ಟಾರ್ಸ್ ಗಳಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಸಾಮಾನ್ಯವಾಗಿ ಹೇಳೋ ಮಾತಂದ್ರೆ ಚಿತ್ರಮಂದಿರದಲ್ಲೇ ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಪವನ್ ಕಲ್ಯಾಣ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡೋದು ಕಡ್ಡಾಯವಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಹೇಳ್ತಿದ್ದಾರೆ ಅಂತ ನೋಡೋದಾದ್ರೆ, ಈಗ ಸಾಮಾನ್ಯವಾಗಿ ಇತ್ತೀಚಿನ ಜನರ ಪರಿಸ್ಥಿತಿಯನ್ನ ಅವರು ಮುಂದಿಟ್ಕೊಂಡು ಮಾತಾಡಿರೋ ಕಾರಣ ಇದು ಅವರು ಮಾತಾಡಿದಕ್ಕೆ ಅದು ಚರ್ಚೆಗೆ ಗ್ರಾಸವಾಗ್ತಿರುವಂತ ವಿಷಯ ಆಗಿದೆ. ಸೊ ಅವ್ರು ಹೇಳ್ತಾರೆ ಚಿತ್ರಮಂದಿರದಲ್ಲಿ ಅಂದ್ರೆ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ನೋಡ್ಬೇಕು ಅಂತ ಕಡ್ಡಾಯ ಏನಿಲ್ಲ. ಈಗ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಸಾಕಷ್ಟು ಒಂದು ಪ್ಲಾಟ್ಫಾರ್ಮ್ಸ್ ಇದೆ, ಸೊ ಅದ್ರಲ್ಲಿ ನೋಡ್ಬೋದು ಅನ್ನೋದು. ಸೊ ಈ ಒಂದು ಮಾತು ಏನಾಗಿದೆ ಅಂದ್ರೆ ಈಗ ಪರ ವಿರೋಧಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಇದು ಹೌದಾ, ಯಾಕೆ ಈ ತರ ಹೇಳಿದ್ರು ಅನ್ನೋದು ಒಂದು ಕೂಡ ನಿಮ್ ಕನ್ಫ್ಯೂಷನ್ ಇರುತ್ತೆ. ಸೊ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಈಗ ಜನರ ಮೇಲೆ ಟಿಕೆಟ್ ದರ ಏರಿಕೆ ಮಾಡ್ತಾ ಇದ್ದಾರೆ. ಈಗ ಸಾಮಾನ್ಯವಾಗಿ ಚಿತ್ರಮಂದಿರದಲ್ಲಿ ಏನಾಗ್ತಿದೆ ಅಂದ್ರೆ ಈ ಟಿಕೆಟ್ ದರಗಳೇ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ತಗೊಳ್ಳುವಂತ ಪಾಪ್ಕಾರ್ನ್ ಗಳಾಗಿರ್ಬೋದು ಅಥವಾ ಏನಾದ್ರೂ ಒಂದು ತಿನ್ಸ್ಗಳಾಗಿರ್ಬೋದು ನಾವು ತಗೋತೀವಿ, ತಿಂತೀವಿ. ಬಟ್ ಟಿಕೆಟ್ ದರ ನೋಡಿದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಿಂಜರಿಯೋದು ನಾವು ನೋಡೇ ಇರ್ತೀವಿ. ಸಿನಿಮಾ ಟಿಕೆಟ್ ಇದು ಜಾಸ್ತಿ ಆಗಿದೆ, ಯಾಕೆ ಇದು ಜಾಸ್ತಿ ಮಾಡಿದ್ದಾರೆ, ಯಾರು ನೋಡ್ತಾರೆ ಇಂಥ ಸಿನಿಮಾವನ್ನ, ಯಾಕೆ ಜಾಸ್ತಿ, ಆ ತರ ಮೈಂಡ್ ಸೆಟ್ ಎಲ್ರಿಗೂ ಬರೋದು ಕಾಮನ್ ಆಗಿರುತ್ತೆ. ಬಟ್ ಅದರ ಪರವಾಗಿ ಮಾತಾಡಿದಂತ ಪವನ್ ಕಲ್ಯಾಣ್ ಅವರ ಈ ಹೇಳಿಕೆ ಈಗ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು. ನಮ್ಮ ಜನರ ಪರಿಸ್ಥಿತಿ, ಈಗ ಸಾಮಾನ್ಯ ಜನರು ಏನ್ ಮಾಡ್ತಾರೆ, ಸಿನಿಮಾ ನೋಡೋಕೆ ಅಂತಾನೆ ಸಾಕಷ್ಟು ಜನ ಒಂದು ಇಂಟ್ರೆಸ್ಟ್ ಅಲ್ಲಿ ಕಾಯ್ತಾ ಇರ್ತಾರೆ. ಸಾಕಷ್ಟು ಜನಗಳಿಗೆ ಅದೊಂದು ಪ್ಯಾಷನ್ ಆಗಿರುತ್ತೆ. ಹೊಸ ಸಿನಿಮಾ ಬಂದಾಗ ನೋಡ್ಬೇಕು, ಹೊಸತನದನ್ನ ಏನು ಅಂದ್ರೆ ಆ ಸಿನಿಮಾದಲ್ಲಿ ಏನ್ ಅಳವಡಿಸ್ಕೊಂಡಿದ್ದಾರೆ, ಯಾವ ತರ ಸಿನಿಮಾ ಮಾಡಿದ್ದಾರೆ, ಯಾವ ನಟ ಅವರ ಫೇವ್ರೆಟ್ ನಟ ಆಗಿರ್ಬೋದು ಅಥವಾ ಯಾರೇ ಆಗ್ಲಿ, ಕೆಲವ್ರಿಗೆ ಆ ಸಿನಿಮಾದ ಬಗ್ಗೆ ಒಂದು ಕುತೂಹಲ ಅಂತೂ ಇರುತ್ತೆ. ಅದು ನಮ್ ಕಾಮನ್ ಆಗಿ ಗೊತ್ತೇ ಇರುತ್ತೆ. ಬಟ್ ಅಂತ ಸಿನಿಮಾದಲ್ಲಿ ಈಗ ಟಿಕೆಟ್ ದರ ಜಾಸ್ತಿ ಮಾಡಿದಾಗ ಎಲ್ಲರೂ ಹಿಂಜರಿಯೋದು ನಾವು ನೋಡೇ ಇರ್ತೀವಿ. ಆದ್ರೆ ಇಲ್ಲಿ ಪವನ್ ಕಲ್ಯಾಣ್ ಅವರ ಹೇಳಿಕೆ ಪರ ವಿರೋಧಗಳು ಚರ್ಚೆ ಆಗಿದೆ. ಪರ ಏನಪ್ಪಾ ಅಂದ್ರೆ ನಿಜವಾಗಿ ಜನಗಳು ಅಂದ್ರೆ ಈಗ ಸಾಮಾನ್ಯ ಜನಗಳು ಅವರ ಪರವಾಗಿ ಮಾತಾಡಿದ್ರು ಕೂಡ ಈಗ ಆ ಸಿನಿಮಾಕ್ಕೆ ಮೊತ್ತ ಹಾಕಿದವರು ಇದ್ರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಯಾಕಂದ್ರೆ ಅಷ್ಟು ಮೊತ್ತ ಹಾಕಿ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡೋದು ಕಡ್ಡಾಯ ಅಲ್ಲ ಅಂತ ಹೇಳಿದ್ರೆ ಯಾರು ಜನ ಬರ್ತಾರೆ, ಎಷ್ಟು ಜನ ಬರ್ತಾರೆ ಸಿನಿಮಾ ನೋಡೋಕೆ? ಎಲ್ರು ಕೂಡ ಪ್ಲಾಟ್ಫಾರ್ಮ್ ಇಟ್ಕೊಂಡು ಅಥವಾ ನೆಟ್ಫ್ಲಿಕ್ಸ್ ಅಲ್ಲೇ ನೋಡ್ತಿದ್ದಾರೆ. ಈಗ ನೆಟ್ಫ್ಲಿಕ್ಸ್ ಅಥವಾ ಏನಾದ್ರೂ ಒಂದು ಪ್ಲಾಟ್ಫಾರ್ಮ್ ನೋಡೋದಾದ್ರೆ ಈ ಗಂಟೆಗೆ 80 ರೂಪಾಯಿ ಆ ತರ ಕೌಂಟ್ ಡೌನ್ ಆಗುತ್ತೆ. ಅಂದ್ರೆ ಟಿಕೆಟ್ ದರ ಆಗಿರ್ಬೋದು ಅಥವಾ ಆ ಸಿನಿಮಾದ ಪ್ರೈಸ್ ಆಗಿರ್ಬೋದು, ಅದ್ರಲ್ಲಿ ಆ ಒಂದು ಮೊಬೈಲ್ ಅಲ್ಲಿ ನೋಡೋದಿದ್ರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾರೆ. ಬಟ್ ಈ ಚಿತ್ರಮಂದಿರದಲ್ಲಿ ಏನಾಗಿದೆ, ಒಬ್ಬರಿಗೆ ಒಂದು ಟಿಕೆಟ್ ಅನ್ನ ನಿಗದಿಪಡಿಸಿರ್ತಾರೆ. ಸೊ ಹಾಗಾಗಿ ಈ ಪ್ಲಾಟ್ಫಾರ್ಮ್ ಗಳಲ್ಲಿ ನೋಡೋದಕ್ಕಿಂತ ಚಿತ್ರಮಂದಿರದಲ್ಲಿ ಹೋಗಿ ನೋಡಿದ್ರೆ ಅವ್ರು ಹಾಕಿರೋ ಮೊತ್ತಕ್ಕೆ ಸರಿಯಾಗಿ ಅವ್ರಿಗೆ ಒಂದು ಪ್ರತಿಫಲ ಸಿಗೋದಾಗಿರ್ಬೋದು ಅಥವಾ ಅವರು ಪಟ್ಟಿರುವಂತ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗುವಂತ ಒಂದು ಕೆಲಸ ಆಗತ್ತೆ. ಬಟ್ ಪವನ್ ಕಲ್ಯಾಣ್ ಅವರ ಒಂದು ಹೇಳಿಕೆ ಕೂಡ ಒಂಥರ ನಿಜ ಅನ್ಸುತ್ತೆ. ಹೌದಲ್ವಾ, ಈಗ ಕಡ್ಡಾಯವಾಗಿ ನೋಡ್ಬೇಕಂತಿಲ್ಲ. ಈಗ ಟಿಕೆಟ್ ಜಾಸ್ತಿ ಮಾಡಿದ್ರೆ ನಾವು ಯಾರು ಹೋಗಿ ಆ ಸಿನಿಮಾವನ್ನ ನೋಡ್ತಾರೆ, ಇದೊಂದು ಮೈಂಡ್ ಸೆಟ್ ಅಲ್ಲಿ ಎಲ್ರಿಗೂ ಬರುತ್ತೆ. ಸೊ ಹಾಗಾಗಿ ಅವ್ರು ಹೇಳಿರೋ ಈ ವಿಚಾರದ ಬಗ್ಗೆ ಪರನೂ ಇದೆ, ವಿರೋಧನೂ ಇದೆ. ವಿರೋಧ ಯಾಕಪ್ಪ ಅಂದ್ರೆ ಈಗ ನಿರ್ಮಾಪಕರು ಎಲ್ಲರೂ ಒಂದು ಮೊತ್ತವನ್ನ ಹಾಕಿರ್ತಾರೆ. ಸೊ ಅವ್ರು ಹಾಕಿರುವಂತ ಮೊತ್ತಕ್ಕೆ ಪರಿಶ್ರಮವಾಗಿ ಅಥವಾ ಒಂದು ಪ್ರತಿಫಲವಾಗಿ ಏನಾದ್ರೂ ಬರ್ಬೇಕಲ್ಲ. ಸೊ ಅವರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಒಂದು ಕಡೆ ಪರ ಮಾತಾಡ್ತಿದ್ರೆ, ಒಂದು ಕಡೆ ವಿರೋಧವನ್ನ ಕೂಡ ಮಾಡ್ತಿದ್ದಾರೆ. ಸೊ ಈಗ ಅವ್ರು ಹೇಳೋ ಪ್ರಕಾರ ಎಷ್ಟೇ ಮೊತ್ತ ಹಾಕಿದ್ರು ಆ ಸಿನಿಮಾಕ್ಕೆ ಅವ್ರಿಗೆ ಅಂತ ಜಾಸ್ತಿ ಮೊತ್ತ ಹಾಕಿದೀವಿ, ನಾವಿಷ್ಟು ಖರ್ಚು ಮಾಡಿದೀವಿ ಅಂತ ಒಂದು ಅಂದ್ರೆ ಆ ಒಂದು ಕಾರಣಕ್ಕೋಸ್ಕರ ಸಿನಿಮಾದ ಟಿಕೆಟ್ ದರ ಅಂದ್ರೆ ಸಿನಿಮಾದ ಟಿಕೆಟ್ ಜಾಸ್ತಿ ಮಾಡೋದು ಅಂದ್ರೆ ಯಾವ ರೀತಿ ಸರಿ ಅಂತ ಅವ್ರು ಪವನ್ ಕಲ್ಯಾಣ್ ಅವರು ಮಾತಾಡ್ತಾರೆ. ಸೊ ಅವರು ಪರವಾಗಿ ನೋಡಿದ್ರು ಒಂದ್ ಕಡೆ ಕರೆಕ್ಟ್ ಅನ್ಸುತ್ತೆ. ಈಗ ನಿರ್ಮಾಪಕರ ಪರವಾಗಿ ನೋಡಿದ್ರೆ ಅವ್ರು ಹಾಕಿರೋ ಮೊತ್ತಕ್ಕೆ ಏನ್ ಮಾಡ್ತಾರೆ, ಅವ್ರು ಹಾಕಿರೋ ಅಷ್ಟು ಬಂಡವಾಳಕ್ಕೆ ಏನ್ ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಸೊ ಇದ್ರ ಪರವಾಗಿ ಪರನೂ ಇದೆ, ವಿರೋಧನೂ ಇದೆ. ಸೊ ನಿಮ್ಮ ಪ್ರಕಾರ ಈ ಒಂದು ಹೇಳಿಕೆಯ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.